ನಮಸ್ತೆ. ಉದ್ಯೋಗಿಗಳಿಗೆ ಸಂತೋಷದ ಸುದ್ದಿ. ಎಸ್, ಇನ್ನು ಮುಂದೆ ನೀವು PF ಅಮೌಂಟ್ನ 100% ವಿತ್ಡ್ರಾ ಮಾಡ್ಕೋಬಹುದು. ಇಷ್ಟು ದಿನ ವಿತ್ಡ್ರಾ ಮಾಡ್ತೀನಿ ಅಂದರೆ ಕಂಪ್ಲೀಟ್ ಆಗಿ ಬರ್ತಾ ಇರಲಿಲ್ಲ. ಅದರ ಜೊತೆಗೆ 1 ಅಥವಾ 2 ತಿಂಗಳು ತಗೊಳ್ತಾ ಇತ್ತು. ಬಟ್ ಈಗ ಹಾಗಲ್ಲ. ಜಸ್ಟ್ 3 ರಿಂದ 5 ದಿನದ ಒಳಗೆ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ನಿಮ್ಮ PF ಅಮೌಂಟ್. ಕೇಂದ್ರ ಕಾರ್ಮಿಕರ ಸಚಿವರ ನೇತೃತ್ವದಲ್ಲಿ ಕೇಂದ್ರೀಯ ಟ್ರಸ್ಟಿಗಳ ಮಂಡಳಿ ಈ ಒಂದು ಡಿಸಿಷನ್ ಅನ್ನು ತಗೊಂಡಿರುವಂಥದ್ದು. ಸೊ ಇದರಿಂದ 7 ಕೋಟಿಗೂ ಅಧಿಕ ಉದ್ಯೋಗಿಗಳಿಗೆ ಅನುಕೂಲ ಆಗ್ತಾ ಇದೆ. ಈ ಮೊದಲು ಇದ್ದ 13 ಸಂಕೀರ್ಣ ನಿಯಮಗಳು ಈಗ ಇರುವುದಿಲ್ಲ. ಇದರ ಬದಲಾಗಿ 3 ವಿಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಅವಶ್ಯಕ ಅಗತ್ಯ, ವಸತಿ ಅಗತ್ಯ ಹಾಗೂ ವಿಶೇಷ ಸಂದರ್ಭಗಳು ಅಂತ ಇರೋದು. ಶಿಕ್ಷಣಕ್ಕಾಗಿ ಹಣವನ್ನ ಹಿಂಪಡಿತೀರಾ ಅಂದ್ರೆ 10 ಬಾರಿ ಅವಕಾಶ ನಿಮ್ಗೆ ಇರುತ್ತೆ. ಅಥವಾ ಮದುವೆಗಾಗಿ ನಿಮ್ಮ ಹಣವನ್ನ ಹಿಂಪಡಿತೀರಾ ಅಂದ್ರೆ 5 ಬಾರಿ ಅವಕಾಶ ಇರುತ್ತೆ. ಈ ಮೊದಲು ಶಿಕ್ಷಣ ಮದುವೆಗೆ ಕೇವಲ 3 ಬಾರಿ ಮಾತ್ರ ಸಾಧ್ಯವಿತ್ತು. ಕನಿಷ್ಠ ಸೇವಾ ಅವಧಿಯನ್ನ 12 ತಿಂಗಳಿಗೆ ಇಳಿಕೆ ಮಾಡಲಾಗಿದೆ. ನಿಮ್ಮ ಅಕೌಂಟ್ನಲ್ಲಿ 25% ಬ್ಯಾಲೆನ್ಸ್ ಇರಬೇಕಾಗತ್ತೆ. ನಮಸ್ತೆ. ಉದ್ಯೋಗಿಗಳಿಗೆ ಸಂತೋಷದ ಸುದ್ದಿ. ಎಸ್, ಇನ್ನು ಮುಂದೆ ನೀವು PF ಅಮೌಂಟ್ನ 100% ವಿತ್ಡ್ರಾ ಮಾಡ್ಕೋಬಹುದು. ಇಷ್ಟು ದಿನ ವಿತ್ಡ್ರಾ ಮಾಡ್ತೀನಿ ಅಂದರೆ ಕಂಪ್ಲೀಟ್ ಆಗಿ ಬರ್ತಾ ಇರಲಿಲ್ಲ. ಅದರ ಜೊತೆಗೆ 1 ಅಥವಾ 2 ತಿಂಗಳು ತಗೊಳ್ತಾ ಇತ್ತು. ಬಟ್ ಈಗ ಹಾಗಲ್ಲ. ಜಸ್ಟ್ 3 ರಿಂದ 5 ದಿನದ ಒಳಗೆ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ನಿಮ್ಮ PF ಅಮೌಂಟ್. ಕೇಂದ್ರ ಕಾರ್ಮಿಕರ ಸಚಿವರ ನೇತೃತ್ವದಲ್ಲಿ ಕೇಂದ್ರೀಯ ಟ್ರಸ್ಟಿಗಳ ಮಂಡಳಿ ಈ ಒಂದು ಡಿಸಿಷನ್ ಅನ್ನು ತಗೊಂಡಿರುವಂಥದ್ದು. ಸೊ ಇದರಿಂದ 7 ಕೋಟಿಗೂ ಅಧಿಕ ಉದ್ಯೋಗಿಗಳಿಗೆ ಅನುಕೂಲ ಆಗ್ತಾ ಇದೆ. ಈ ಮೊದಲು ಇದ್ದ 13 ಸಂಕೀರ್ಣ ನಿಯಮಗಳು ಈಗ ಇರುವುದಿಲ್ಲ. ಇದರ ಬದಲಾಗಿ 3 ವಿಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಅವಶ್ಯಕ ಅಗತ್ಯ, ವಸತಿ ಅಗತ್ಯ ಹಾಗೂ ವಿಶೇಷ ಸಂದರ್ಭಗಳು ಅಂತ ಇರೋದು. ಶಿಕ್ಷಣಕ್ಕಾಗಿ ಹಣವನ್ನ ಹಿಂಪಡಿತೀರಾ ಅಂದ್ರೆ 10 ಬಾರಿ ಅವಕಾಶ ನಿಮ್ಗೆ ಇರುತ್ತೆ. ಅಥವಾ ಮದುವೆಗಾಗಿ ನಿಮ್ಮ ಹಣವನ್ನ ಹಿಂಪಡಿತೀರಾ ಅಂದ್ರೆ 5 ಬಾರಿ ಅವಕಾಶ ಇರುತ್ತೆ. ಈ ಮೊದಲು ಶಿಕ್ಷಣ ಮದುವೆಗೆ ಕೇವಲ 3 ಬಾರಿ ಮಾತ್ರ ಸಾಧ್ಯವಿತ್ತು. ಕನಿಷ್ಠ ಸೇವಾ ಅವಧಿಯನ್ನ 12 ತಿಂಗಳಿಗೆ ಇಳಿಕೆ ಮಾಡಲಾಗಿದೆ. ನಿಮ್ಮ ಅಕೌಂಟ್ನಲ್ಲಿ 25% ಬ್ಯಾಲೆನ್ಸ್ ಇರಬೇಕಾಗತ್ತೆ.